ಹಾಯ್ ಗಾಯ್ಸ್, ಇವತ್ತು ನಾವು ಸುಲಭವಾಗಿ ಒಂದು ಆಲೂಗಡ್ಡೆ ಫ್ರೈಯನ್ನು ಮಾಡೋದನ್ನು ನೋಡೋಣ. ಅದಕ್ಕಾಗಿ ನಾನು ಒಂದು 4 ಆಲೂಗಡ್ಡೆಯನ್ನು ಈ ರೀತಿ ಉದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಬಹಳ ಸುಲಭವಾಗಿ ಕೆಲವೇ ಇಂಗ್ರೀಡಿಯೆಂಟ್ಸ್ನಲ್ಲಿ ಮಾಡಬಹುದಾದಂಥ ಒಂದು ಫ್ರೈ ಮಾಡೋಣವೇ. ಮೊದಲಿಗೆ ನಾವು ಒಂದು ಬಾಣಲಿಯನ್ನು ಅಥವಾ ತವವನ್ನು ಇಟ್ಕೊಂಡು ಅದಕ್ಕೆ ನಾವು ಅಡುಗೆ ಎಣ್ಣೆಯನ್ನು ಹಾಕೋಣ. ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆ ಕಾದಿದೆ. ಈಗ ನಾವು ಅದಕ್ಕೆ ಹೆಚ್ಚಿಟ್ಕೊಂಡಂತಹ ಆಲೂಗಡ್ಡೆನ ಹಾಕಬೇಕು. ಈಗ ನಾವು ಅದನ್ನ ಚೆನ್ನಾಗಿ ಎಣ್ಣೆ ಜೊತೆ ಮಿಕ್ಸ್ ಮಾಡೋಣ. ನೋಡಿ, ಈ ರೀತಿ ಎಣ್ಣೆ ಜೊತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಲೂಗಡ್ಡೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಿದೆ. ಈಗ ನಾವೇನು ಮಾಡಬೇಕಂತ ಹೇಳಿದರೆ, ನಾನಿಲ್ಲಿ ಒಂದು ಚಿಟಿಕೆ ಅರಿಶಿಣದ ಪುಡಿ, ನಮಗೆ ಎಷ್ಟು ಖಾರ ಬೇಕೋ ಅದಕ್ಕೆ ತಕ್ಕ ಹಾಗೆ ಖಾರದ ಪುಡಿ. ನಾನಿಲ್ಲಿ ಸ್ವಲ್ಪ ಖಾರದ ಪುಡಿನ ಜಾಸ್ತಿಯೇ ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿಣದ ಪುಡಿ, ಖಾರದ ಪುಡಿಯನ್ನು ಹಾಕಿದ್ದೀವಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು. ಈಗ ನಾವೆಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನಾವು ಇದು ಬೇಯಲಿಕ್ಕೆ ಬೇಕಾಗಿರುವಂಥ ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಬೇಯಲಿಕ್ಕೆ ಬೇಕಾಗಿರುವಂಥ ನೀರನ್ನು ಕೂಡ ಸೇರಿಸ್ಕೋಬೇಕು. ಸೇರಿಸಿದ ನಂತರ ನಾವು ಒಂದು ಲಿಡ್ಡನ್ನು ಮುಚ್ಚಿ ಬೇಯಲಿಕ್ಕೆ ಇಡೋಣ. ನೋಡಿ, ನಮ್ಮ ಆಲೂಗಡ್ಡೆ ಬೇಯ್ತಾ ಇದೆ. ನಾನು ಸ್ವಲ್ಪ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಮತ್ತೊಂದು ಸಲ ನಾವು ಸ್ವಲ್ಪ ಹೊತ್ತು ಕೂಡ ನಾವು ಬೇಯಿಸೋಣ. ನೋಡಿ, ನಮ್ಮ ಆಲೂಗಡ್ಡೆ ಸಂಪೂರ್ಣವಾಗಿ ಬೆಂದಿದೆ. ಈಗ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಬೆಂದಿದೆ. ನೋಡಿ, ನಮ್ಮ ಆಲೂಗಡ್ಡೆ ಫ್ರೈ ರೆಡಿಯಾಗಿದೆ. ಊಟದ ಜೊತೆಗೆ ನಮಗೆ ಸೈಡಿಗೆ ಏನೂ ಇಲ್ಲ ಅಂತಂದಾಗ ಮನೆಯಲ್ಲೇ ಇರುವಂತಹ ಕೆಲವೊಂದು ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ನೋಡಿ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೋದು. ನಿಮಗಿಷ್ಟವಾದರೆ ಕಮೆಂಟ್ಸ್ ಕೊಡಿ, ಲೈಕ್ ಮಾಡಿ, ಬೆಲ್ ಐಕನ್ ಒತ್ತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.